ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಯುದ್ಧದ ತೀವ್ರತೆ ಅತ್ಯಂತ ಹೆಚ್ಚಾಗಿತ್ತು. ಮೊದಲ ದಿವಸದ ಯುದ್ಧದಲ್ಲಿ ವಿರಾಟ, ದೃಪದ, ಇನ್ನುಳಿದ ಅನೇಕ ವೀರರು, ಅದರಲ್ಲಿ ಮುಖ್ಯವಾಗಿ ಒಬ್ಬ ಉತ್ತರ ಅನ್ನುವಂತಹ ವೀರ ಪ್ರಾಣವನ್ನ ಬಿಟ್ಟಿದ್ದಾನೆ. ಅಭಿಮನ್ಯು ಅತ್ಯಂತ ವೀರಾವೇಶದಿಂದ ಹೋರಾಡಿ ಶತ್ರುಗಳನ್ನ ಸದೆಬಡಿದಿದ್ದಾನೆ. ಆಗ ಯುದ್ಧ ಮಾಡುವಾಗ ಎಲ್ಲರೂ ಒಟ್ಟಿಗೆ ಬಂದ್ರು. ಅಂದ್ರೆ ಉತ್ತರನ ಮೇಲಿನ ಕೋಪಕ್ಕೆ ಶಂಖ ಅನ್ನುವಂತಹ ಒಬ್ಬ ದೃಪದನ ಮಗ ಮತ್ತು ಇನ್ನೊಂದು ಕಡೆಯಿಂದ ಸುಭದ್ರೆಯ ಮಗ ಇಬ್ರು ಕೌರವರ ಸೇನೆಯನ್ನ ದಿಕ್ಕಾಪಾಲು ಮಾಡಿದ್ರು. ಆಗ ಭೀಷ್ಮಾಚಾರ್ಯರಿಗೆ ಅತ್ಯಂತ ಕೋಪ ಜಾಸ್ತಿಯಾಗಿ ಎಲ್ಲರೂ ಸೇರಿ ಸೌಭದ್ರನ ರಥದ ಸುತ್ತ ಆವರಿಸಿಕೊಂಡು ಬಿಟ್ರು. ಸರ್, ಅಲ್ಲಿ ಕ್ಲಬ್ ಹೌಸ್ ಒಳಗ ಮೈಕ್ ಆಫ್ ಅದ ಸರ್. ಓ, ಸರಿ ಸರಿ ಸರಿ. ಅತ್ಯಂತ ತೀವ್ರವಾದಂತಹ ಯುದ್ಧದ ವೇಗಕ್ಕೆ ಕೌರವರೇ ತತ್ತರಿಸಿ ಹೋದ್ರು. ಅಭಿಮನ್ಯುವಿನ ಯುದ್ಧದ ವೇಗ ಯಾರಿಗೂ ಅರ್ಥ ಆಗ್ಲಿಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಅವನನ್ನ ಆಕ್ರಮಿಸಿಕೊಂಡ್ರು. ಎಲ್ಲರ ಆಕ್ರಮಣಕ್ಕೂ ಕೂಡ ಪ್ರತ್ಯುತ್ತರವನ್ನ ಚೆನ್ನಾಗಿ ಕೊಡ್ತಾ ಕೊಡ್ತಾ ಬಾಣಗಳನ್ನ ತೀವ್ರವಾಗಿ ಬಿಟ್ರೆ ಆ ಬಾಣವನ್ನ ಭೀಷ್ಮಾಚಾರ್ಯರು ಕೂಡ ನಿರ್ನಾಮಗೊಳಿಸಿದ್ರು. ಹೀಗೆ ಭೀಷ್ಮರು ಹಲವು ರೀತಿಯ ತನ್ನ ಕೈ ಚಳಕಗಳನ್ನ ತೋರಿದ್ರು ಕೂಡ ಅಷ್ಟೇ ಚುರುಕುತನದಿಂದ ಅಭಿಮನ್ಯುವು ಕೂಡ ಪ್ರತ್ಯುತ್ತರಗಳನ್ನು ಕೊಟ್ಟು ಭೀಷ್ಮಾಚಾರ್ಯರ ಧ್ವಜವನ್ನು, ಭೀಷ್ಮಾಚಾರ್ಯರ ರಥದ ಎರಡು ಬದಿಯಲ್ಲಿದ್ದಂತಹ ಚಕ್ರ ರಕ್ಷಕರನ್ನು ಕೂಡ ಹೊಡೆದು ಉರುಳಿಸಿಬಿಟ್ಟ. ಆಗ ಹೇಗೆ ದೊಡ್ಡದಾದ ಒಂದು ಪರ್ವತವು ಕುಸಿದು ಬೀಳುತ್ತೋ ಹಾಗೆ ರಥ ಒಂದು ಕಡೆಗೆ ವಾಲಿತು. ರಥದ ಚಕ್ರ ಕಿತ್ತು ಹೋದಾಗ ತಕ್ಷಣವೇ ಮತ್ತೊಂದು ಯುದ್ಧದ ಒಂದು ಆ ರಥವನ್ನೇ ಕ್ಷಣ ಮಾತ್ರದಲ್ಲಿ ಅವರು ಸೇರಿಸ್ತಾರೆ. ಅದು ಪೂರ್ತಿ ಬೀಳುವುದರೊಳಗೆ. ಅದಕ್ಕೆ ಚಕ್ರ ರಕ್ಷಕರಂತೂ ಇನ್ನೂ ಸೇನೆ ಹಿಂಭಾಗದಲ್ಲೇ ಇರ್ತಾರೆ. ಈ ಸೌಭದ್ರನ ತೀವ್ರವಾದ ಯುದ್ಧಕ್ಕೆ ತಾಲಧ್ವಜ ಅನ್ನುವಂಥವನು ಅವನು ಅಭಿಮನ್ಯುವಿನ ಮೇಲೆ ಯುದ್ಧ ಮಾಡಿದಾಗ ಕಂಗಾಲಾಗಿ ಹೋದ. ಭೀಮ ಅವನಿಗೆ ದೃಷ್ಟ್ವಾ ಭೀಮೋ ನದಧೃಷ್ಟಃ ಸೌಭದ್ರಮಭಿಹರ್ಷಯನ್, ಸೌಭದ್ರನನ್ನು ಅತ್ಯಂತ ಹೆಚ್ಚು ಆತ್ಮೀಯವಾಗಿ ಆವರಿಸಿಕೊಂಡು ಬಿಟ್ಟ. ಅಂದ್ರೆ ಶತ್ರುಗಳಿಗೆ ಎಷ್ಟೇ ಪ್ರತ್ಯುತ್ತರ ಕೊಡಬೇಕಾದ ಒತ್ತಡ ಇದ್ದಾಗ್ಲೂ ಎದುರಾಳಿಯ ಬಾಣಗಳ ತ್ವರಿತಗತಿಯ ಪ್ರಯೋಗಗಳನ್ನ ಸಂತೋಷ ಪಡುವುದು ಒಂದು ಅಭ್ಯಾಸ. ಯಾವಾಗ ಭೀಷ್ಮನ ಧ್ವಜ ಬಿದ್ದು ಹೋಯ್ತೋ, ಯಾವಾಗ ಎದುರುಗಡೆಯಿಂದ ತಾಲಧ್ವಜ ಕೈತಪ್ಪಿ ಹೋದ್ನೋ, ಭೀಮನು ಅದರೊಟ್ಟಿಗೆ ತುಂಬಾ ಜೋರಾದ ಕೂಗಿನಿಂದ ಸೌಭದ್ರಿಯನ್ನ ಅಥವಾ ಅಭಿಮನ್ಯುವನ್ನ ಮುದಗೊಳಿಸಿ. ವಿಡಿಯೋ ಆನ್ ಮಾಡಿ. ಆನ್ ಇದೆ ಅಲ್ವಾ? ಇಲ್ಲ, ಇಲ್ಲಿ ಬರ್ತಿಲ್ಲ. ಏನು ಬರ್ತಿಲ್ವಾ? ಈಗ ಬಂತು. ಸಾರಿ. ಆಯ್ತು. ಅದು ನನಗೆ ಟೆಕ್ಸ್ಟ್ ನೋಡುವಾಗ ಅದು ಹೋಗ್ತದೆ ಅನ್ಸುತ್ತೆ. ಟೆಕ್ಸ್ಟ್ ಬೇರೆ ಡಿವೈಸ್ ಅಲ್ಲ.
ಪ್ರಪಿತಾಮಹ ಸೌಭದ್ರನ ಅತ್ಯಂತ ತೀವ್ರವಾದ ಯುದ್ಧಕ್ಕೆ ತಕ್ಷಣವೇ ತಾನು ಕೂಡ ಪ್ರತ್ಯುತ್ತರವನ್ನು ಕೊಡುವ ದೃಷ್ಟಿಯಿಂದ ಶತಸಹಸ್ರೇಣ ಸೌಭದ್ರಂ ಪ್ರಪಿತಾಮಹ ಅವಾಕಿರದಮೇಯಾತ್ಮ ಶರಾಣಾಂ ನತಪರ್ವಣ, ಬಾಗಿರುವ ರೀತಿಯ ಬಾಣಗಳ 10,000 ಪ್ರಯೋಗಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಹೋದ ಸೌಭದ್ರನ ಮೇಲೆ. ಅದರ ಜೊತೆಗೆ ಎಲ್ಲರ ಮೇಲೂ ಪ್ರಯೋಗ ಮಾಡಿದ. ಕೇವಲ ಸೌಭದ್ರಿಯ ಮೇಲೆ ಮಾತ್ರ ಅಲ್ಲ, ತನ್ನ ಸುತ್ತ ಇದ್ದ ಎಲ್ಲರ ಮೇಲೆ. ಪಾಂಡವರ 10,000 ರಥಿಕರು ತಕ್ಷಣವೇ ಸೌಭದ್ರನನ್ನ ರಕ್ಷಿಸ್ಲಿಕ್ಕೆ ಆ ತಮ್ಮ ಪ್ರಯೋಗಗಳನ್ನ ಭೀಷ್ಮಾಚಾರ್ಯರ ಉತ್ತರಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ, ಅದರಲ್ಲಿ ವಿರಾಟ ಸಹ ಪುತ್ರೇಣ ಧೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ ಭೀಮಶ್ಚ ಕೈಕಯಶ್ಚೈವ ಕೇಕಯಾಶ್ಚೈವ ಸಾತ್ಯಕಿಶ್ಚ ವಿಷಾಂಪತೆ, ಸಾತ್ಯಕಿ, ಧೃಷ್ಟದ್ಯುಮ್ನ, ಭೀಮ, 5 ಕೇಕಯರು ಮತ್ತು ವಿರಾಟ, ಇಷ್ಟೂ ಜನ ಸೌಭದ್ರಿಯ ರಕ್ಷಣೆಗಾಗಿ ಓಡಿ ಬಂದ್ರು. ಜವೇನಾಪತತಾಂ ತೇಷಾಂ ಭೀಷ್ಮಶಾಂತನಪೋರಣೆ ಪಾಂಚಾಲ್ಯಂ ತ್ರಿಭಿರಾನಚ್ಚತ್ ಸಾತ್ಯಕಿಂ ನಿಶಿತೈಶ್ವರೈಃ. ಯುದ್ಧ ಭೂಮಿಯಲ್ಲಿ ವೇಗದಿಂದ ಒಬ್ಬರ ಮೇಲೊಬ್ರು ಬೀಳ್ತಾ ಇದ್ದ ಸಂದರ್ಭದಲ್ಲಿ ಈ ದೃಪದ ಮತ್ತು ಸಾತ್ಯಕಿಯ ಮೇಲೆ ಭೀಷ್ಮ, ಅಂದ್ರೆ ಅವರು ಬಹಳ ಮುಂಭಾಗದಲ್ಲಿ ಬರ್ತಾ ಇದ್ರು, ಅವರನ್ನ 3 ಬಾಣಗಳಿಂದ ಹೊಡೆದ. ಪೂರ್ಣಾಯದ ವಿಸೃಷ್ಟೇನ ಕ್ಷುರೇಣ ನಿಶಿತೇನ ಚ ಧ್ವಜಮೇಕೇನ ಚಿಚ್ಛೇದ ಭೀಮಸೇನಸ್ಯ ಪತ್ರಿಣ. ಕಿವಿಯ ತನಕ ಬಾಣವನ್ನೆಳೆದು ಬಿಟ್ಟಂತಹ ಬಾಣದ ಹರಿತತೆ ಅಥವಾ ತೀಕ್ಷ್ಣತೆ ಭೀಮಸೇನನ ಧ್ವಜವನ್ನ ಬೀಳಿಸಿತು. ಅದು ತೀಕ್ಷ್ಣವಾದ ಕ್ಷುರ ಹರಿತವಾದಂತಹ ಬಾಣ ಧ್ವಜ ತುಂಡರಿಸಿ ಹೋಯಿತು. ಜಾಂಬೂನದಮಯ ಕೇತು ಕೇಸರಿ ನರಸತ್ತಮ ಪಿಪಾತ ಭೀಮಸೇನಸ್ಯ ಭೀಷ್ಮೇಣ ಮಥಿತೋ ರಥಾತ್. ಈ ಸಿಂಹದ ಚಿಹ್ನೆ ಇದ್ದಂತಹ ಭೀಮಸೇನನ ರಥದ ಧ್ವಜ ಅದು ಸ್ವರ್ಣಮಯವಾದ ಧ್ವಜ. ಭೀಷ್ಮ ಅದನ್ನು ತುಂಡರಿಸಿ ಕೆಳಕ್ಕೆ ಬಿಸುಟ. ಕೇಸರಿ, ಭೀಮಸೇನನ ರಥದ ಧ್ವಜಕ್ಕೆ ಇದ್ದ ಚಿಹ್ನೆ ಯಾವುದು ಅಂದ್ರೆ ಸಿಂಹ. ಅಂತಹ ಸಿಂಹದ ಧ್ವಜವನ್ನು ಬೀಳಿಸಿದ. ಭೀಮಸೇನ ವಿದ್ವಾ ಭೀಷ್ಮಂ ಶಾಂತನವಮ್ರಣೆ ಕೃಪಮೇಕೇನ ವಿವ್ಯಾಧ ಕೃತವರ್ಮಾಣಮಷ್ಟಮಿಃ. ಅಷ್ಟೊತ್ತಿಗೆ ಭೀಮಸೇನ ತನ್ನ ರಥದಿಂದ ಧ್ವಜವು ಕೆಳಕ್ಕೆ ಉರುಳಿ ಬಿದ್ದಾಗ ಭೀಷ್ಮಾಚಾರ್ಯರಿಗೆ ಪ್ರತ್ಯುತ್ತರವನ್ನ 3 ಬಾಣಗಳಿಂದ ಕೊಟ್ಟ. ಕೃಪನನ್ನು 1 ಬಾಣದಿಂದ ಹೊಡೆದ, ಕೃತವರ್ಮನನ್ನ 8 ಬಾಣದಿಂದ ಹೊಡೆದ. ಒಟ್ಟೊಟ್ಟಿಗೆ ಹೊಡಿತಾ ಅವರವರಲ್ಲೇ ಎಚ್ಚರ ಆಗಬೇಕು ಅನ್ನುವ ಹಾಗೆ ತಕ್ಷಣವೇ ಹೊಡೆದು ಬಿಡ್ತಿದ್ದ. ಪ್ರಗೃಹೀತಾಗ್ರಹಸ್ತೇನ ವೈರಾಟಿರ ಪಿದಂತಿನ ಅಭ್ಯದ್ರವದ ರಾಜಾನಂ ಮದ್ರಾಧಿಪತಿ ಮುತ್ತರ. ಸೊಂಡಿಲನ್ನ ಮೇಲಕ್ಕೆತ್ತಿ ಆನೆ ಮೇಲೆ ಕೂತಿದ್ದ ವೈರಾಟಿ ಉತ್ತರ ಮದ್ರಾಧಿಪತಿಯ ಕಡೆಗೆ ಧಾವಿಸಿದ. ಅಂದ್ರೆ ಈ ಯುದ್ಧದಲ್ಲಿ ಶಲ್ಯ ಒಂದು ಪ್ರಧಾನವಾದ ಯುದ್ಧ ತಂತ್ರವನ್ನ ಹೆಣೆಯುವ ಪ್ರವೀಣ. ಅವನನ್ನ ನಿಗ್ರಹಿಸುವುದಕ್ಕೋಸ್ಕರ ಆನೆ ಒಂದು ಕಾಲನ್ನ ಮೇಲಕ್ಕೆ ಎತ್ತಿ ಅವನ ರಥದ ನೊಗದ ಮೇಲೆ ಕಾಲಿಟ್ಟು 4 ಕುದುರೆಗಳನ್ನ ಒಂದೇ ಸರ್ತಿಗೆ ಆನೆ ಸಂಹಾರ ಮಾಡಿತು. ಮದ್ರಾಧಿಪತಿ ಒಂದು ಸರ್ತಿ ಕಂಗಾಲಾಗಿ ತನ್ನ ಕೈಯಲ್ಲಿದ್ದ ಶಕ್ತಿ ಅನ್ನುವಂತಹ ಆಯುಧವನ್ನು ಉತ್ತರನ ಮೇಲೆ ಎಸೆದ ತಕ್ಷಣವೇ ಒಂದೇ ಹೊತ್ತಿಗೆ ಅದು ಸಾಮಾನ್ಯ ಧನುಸ್ಸ, ಇದು ಬಾಣ ಆಗಿರ್ಲಿಲ್ಲ. ಶಕ್ತಿ ಅನ್ನೋದು ಅದು ಅಂತಕರಿಯೇ. ಅದು ಯಾರ ಮೇಲೆ ಪ್ರಯೋಗ ಆಗುತ್ತೋ ಅವರೆಲ್ಲರೂ ಕೂಡ ಕಂಗಾಲಾಗಿ ಪ್ರಾಣ ಬಿಡ್ಲೇಬೇಕು. ಅಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಪ್ರಯೋಗ ಮಾಡಿ ಪ್ರಯೋಗದ ಹಿಂದೆ ಇದ್ದ ಉದ್ದೇಶ, ಅವನೀಗ ಪ್ರಾಣ ತೆಗಿಲಿಕ್ಕೆ ಬರ್ತಾ ಇದ್ದಾನೆ. ಅದರಿಂದಾಗಿ ತನ್ನನ್ನ ರಕ್ಷಿಸಿಕೊಳ್ಳುವುದರ ಜೊತೆಗೆ ಉತ್ತರನನ್ನ ಸಂಹರಿಸುವ ನಿರೀಕ್ಷೆ ಇತ್ತವನಿಗಾದ್ರಿಂದ ಅದು ತಕ್ಷಣವೇ ಆ ಆಯುಧ ಅತ್ಯಂತ ಲೋಹದಿಂದ ಮಾಡಿದ್ದು, ಅತ್ಯಂತ ತೀಕ್ಷ್ಣವಾದದ್ದು.
ಒಂದೇ ಸರ್ತಿ ಇಷ್ಟು ಹೊತ್ತು ತೀವ್ರವಾಗಿ ಯುದ್ಧ ಮಾಡುತ್ತಾ ಇದ್ದಂತಹ ಉತ್ತರ ಅವನ ಎದೆ ಸೀಳಿತದು ಬಾಣ, ಕುತ್ತಿಗೆಯ ಒಳಭಾಗಕ್ಕೆ ನುಗ್ಗಿತು. ಒಂದೇ ಸರ್ತಿ ಅವನಿಗೆ ಕಣ್ಣು ಕತ್ತಲೆ ಬಂತು. ಅದರೊಟ್ಟಿಗೆ ಒಟ್ಟೊಟ್ಟಿಗೆ ಇನ್ನಷ್ಟು ಅಂಕುಶ, ತೋಮರ ಇತ್ಯಾದಿಗಳೆಲ್ಲ ಒಂದೇ ಸರ್ತಿ ಆನೆ ಮೇಲೂ ಪ್ರಯೋಗ ಆಯ್ತು. ಅದರಿಂದಾಗಿ ಆನೆ ಮೇಲಕ್ಕೆ ಕಾಲೆತ್ತಿ ಹಿಂದಕ್ಕೆ ಜಾರಿಸಿತು. ಅವನು ಆನೆಯಿಂದ ಕೆಳಕ್ಕೆ ಬಿದ್ದ. ಸಮಾದಾಯ ಚ ಸಲ್ಯೋಸಿ ಅವಪ್ಲುತ್ಯ ರಥೋತ್ತಮ ವಾರಣೇಂದ್ರಸ್ಯ ವಿಕ್ರಮ್ಯ ಚಿಚ್ಛೇದಾತ ಮಹಾಕರಂ. ಒಂದು ಖಡ್ಗವನ್ನ ಶಲ್ಯ ಕೈಯಲ್ಲಿ ಹಿಡಿದುಕೊಂಡು ಉತ್ತಮ ರಥದಿಂದ ಕೆಳಕ್ಕೆ ಹಾರಿದ. ತನ್ನ ರಥದ ಬಾಗಿಲು ತೆಗೆದು ಹಾರಿದ. ಆ ಆನೆ ಅಷ್ಟೊತ್ತಿಗೆ ತನ್ನ ಯಜಮಾನನ್ನು ರಕ್ಷಿಸ್ಲಿಕ್ಕೋಸ್ಕರ ಸೊಂಡಿಲನ್ನ ಮುಂದಕ್ಕೆ ಹಾಸಿ ಓಡಿ ಬಂತು. ಕೂಡಲೇ ಆ ಸೊಂಡಿಲನ್ನ ಶಲ್ಯ ಕತ್ತರಿಸಿದ. ಭಿನ್ನವರ್ಮ ಶರವ್ರಾತೈ ಚಿನ್ನ ಹಸ್ತಸ್ಸವಾರಣ ಭೀಮಮಾರ್ತಸ್ವರಂ ಕೃತ್ವಾ ಪಪಾತ ಚಮಮಾರಚ. ಆ ಕೈಯಲ್ಲಿದ್ದಂತಹ ಕತ್ತಿಯಿಂದ ತಕ್ಷಣವೇ ಕತ್ತರಿಸಿ ಹೋದ ಸೊಂಡಿಲಿನ ವೇದನೆ, ಸೊಂಡಿಲು ಕಟ್ಟಾಗಿದ್ರಿಂದಾಗಿ ವೇದನೆ ಉಂಟಾಗಿ ಆರ್ತಸ್ವರವನ್ನ ಕೈಗೊಂಡಿತು. ಜೊತೆಗೆ ಎದುರಾಳಿಗಳು ಬಿಟ್ಟ ಬಾಣದ ಏಟು ಕೆಲವು ಮರ್ಮಸ್ಥಾನಗಳಿಗೆ ಬಿದ್ದದ್ರಿಂದ ಅದು ಕೊನೆಗೆ ಪ್ರಾಣ ತೆತ್ತು ಕೆಳಕ್ಕೆ ಬಿತ್ತು. ಏತದೀದೃಶಕರಂ ಕೃತ್ವಾ ಮದ್ರರಾಜೋ ಮಹಾರಥ ಆರುರೋಧರ ತಂತೂರ್ಣಂ ಭಾಸ್ವರಂ ಕೃತವರ್ಮಣ. ಇದನ್ನು ತಕ್ಷಣವೇ ಗಮನಿಸಿ ಇನ್ನು ಇಲ್ಲಿ ಹೆಚ್ಚು ಹೊತ್ತು ಇರುವುದು ಸರಿಯಲ್ಲ ಅಂತ ಹೇಳಿ ತನ್ನ ಕುಡಿಗಟ್ಟಿದ ರಥವನ್ನ ಬಿಟ್ಟು ಕೃತವರ್ಮರ ರಥವನ್ನ ಏರಿದ. ಉತ್ತರಂ ನಿಹತಂ ದೃಷ್ಟ್ವಾ, ಆ ಆನೆಯಿಂದ ಕೆಳಕ್ಕೆ ಬಿದ್ದ ಉತ್ತರನನ್ನು ನಿಶ್ಚಯವಾಗಿ ಸತ್ತಿದ್ದಾನೆ ಅನ್ನುವುದನ್ನ ಗಮನಿಸಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೊರಟ. ಕೃತವರ್ಮಣಾಚ ಸಹಿತಂ ದೃಷ್ಟ್ವಾ ಶಲ್ಯಮವಸ್ಥಿತಂ ಶಂಕಃ ಕ್ರೋಧಾತ್ ಪ್ರಜ್ವಾಲ ಹವಿಷಾಕ್ ಹವ್ಯವಾಡ್ಯ. ಉತ್ತರ ಹತಾದ ಅಂತ ಎಲ್ಲ ಕಡೆಗೆ ಸುದ್ದಿ ಹೋಯಿತು. ಶಲ್ಯ ಕೃತವರ್ಮನ ಜೊತೆಗೆ ಇದ್ದಾನೆ ಅಂತ ಅನ್ನೋದು ಗೊತ್ತಾಯಿತು. ಆಗ ಶಂಖ ಅನ್ನುವಂಥವನು ಅತ್ಯಂತ ತೀವ್ರವಾಗಿ ಮತ್ತೆ ಯುದ್ಧಕ್ಕೆ ಅಗ್ನಿಯಂತೆ ಉರಿದು ಬಿದ್ದ. ಬಂಗಾರದಿಂದ ತಯಾರಿಸಿದ್ದಂತಹ ತನ್ನ ಅತ್ಯಂತ ಅಚ್ಚುನೆಚ್ಚಿನ ಮಹಾಚಾಪವನ್ನ ಸ್ವೀಕಾರ ಮಾಡಿ ಮದ್ರಾಧಿಪನಾದ ಶಲ್ಯನನ್ನು ಸಂಹರಿಸುವುದಕ್ಕೋಸ್ಕರ ಅವನತ್ತ ಓಡಿದ. ಅತ್ಯಂತ ದೊಡ್ಡ ದೊಡ್ಡ ರಥಗಳ ಸಮೂಹ ಶಲ್ಯನ ಸುತ್ತ ಇತ್ತು. ಬಾಣದ ಮಳೆಯನ್ನ ಗರೆಯುತ್ತಾ ಶಂಖ ಶಲ್ಯನ ರಥದ ಕಡೆಗೆ ಓಡಿದ. ತಮಾಪತಂತಂ ಸಂಪ್ರೇಕ್ಷ ಮತ್ತವಾರಣ ವಿಕ್ರಮಂ ತಾವಕಾನಾಂ ರಥಾಃ ಸಪ್ತ ಸಮಂತಾತ್ ಪರ್ಯವಾರಯನ್ ರಾಜಂ ಪರೀಪ್ಸಂತೋ ಮೃತ್ಯೋರ್ ದಂಷ್ಟ್ರಾಂತರಂಗತಂ. ಮದಿಸಿದ ಆನೆಯಂತೆ ತೀವ್ರವಾದ ಶಕ್ತಿ ಉಳ್ಳಂತಹ ಅವನು ಮುಗಿಬಿದ್ದ. ನಿನ್ನ ಕಡೆಯ ರಸಿಕರು ಮದ್ರರಾಜನ್ನ ರಕ್ಷಿಸ್ಲಿಕ್ಕೋಸ್ಕರ ಅವನ ಸುತ್ತ ನಿಂತು ಬಿಟ್ರು. ಇಲ್ಲ, ಈಗ ನಮ್ಮ ಮದ್ರರಾಜನ್ನ ಏನಾದ್ರೂ ಮಾಡಿ ಇವರೆಲ್ಲ ಸೇರ್ಕೊಂಡು ಕೊಂದು ಬಿಡ್ತಾರೆ ಅಂತ ಪ್ರಧಾನ 7 ಜನ ರಸಿಕರು ಮದ್ರರಾಜನ ಸುತ್ತ ಆವರಿಸಿಕೊಂಡ್ರು. ತಥೋ ಭೀಷ್ಮೋ ಮಹಾಬಾಹುರು ವಿನದ್ಯ ಜಲದೋ ಯಥಾ ತಾಲಮಾತ್ರಂ ಧನುರ್ಗೃಹ್ಯ ಶಂಖಮಭ್ಯದ್ರವದ್ರಣೆ. ಮಹಾ ಬಲಿಷ್ಠನಾದ ಭೀಷ್ಮಾಚಾರ್ಯ ಮೋಡದಂತೆ ಗುಡುಗುತ್ತಾ 4 ಮೊಳ ಉದ್ದದ ಧನುಸ್ಸನ್ನ ಹಿಡಿದು ಶಂಖನ ಕಡೆಗೆ ಅಭ್ಯದ್ರವತ್ ಓಡಿದನು. ತಮುದ್ಯತಮುದೀಕ್ಷ್ಯಾಥ ಮಹೇಶ್ವಾಸಂ ಮಹಾಬಲಂ ಸಂತ್ರಸ್ತ ಪಾಂಡವೀ ಸೇನಾ ವಾತವೇಗಹತೇನನೌ. ಇವನನ್ನ ಸಂಹರಿಸಿ ಮುಂದಕ್ಕೆ ಹೋಗುತ್ತಿದ್ದಾಗ ದೊಡ್ಡ ಬಾಣವನ್ನ ಬಿಲ್ಲನ್ನ ಹೂಡಬಲ್ಲಂತಹ ಭೀಷ್ಮನನ್ನು ಕಂಡು ಪಾಂಡವ ಸೇನೆ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಅಥವಾ ಸಣ್ಣ ತೆಪ್ಪದಂತೆ ಸುತ್ತಿ ಸುತ್ತಿ ಎತ್ತ ಹೋಗಬೇಕು ಅಂತ ಗೊತ್ತಾಗಿದೆ, ಸಂತ್ರಸ್ತಗೊಂಡಿತು. ತತ್ರಾರ್ಜುನ ಸಂತ್ವರಿತಃ ಶಂಖಸ್ಯಾಸೀತ್ ಪುರಸ್ಸರ ಭೀಷ್ಮದ್ರಕ್ಷೋಯ ಮಧ್ಯೇತಿ ತಥೋ ಯುದ್ಧಮವರ್ತತ. ತಕ್ಷಣವೇ ಭೀಷ್ಮನಿಂದ ಸೌಭದ್ರನನ್ನ ರಕ್ಷಿಸುವುದಕ್ಕೋಸ್ಕರ ಅರ್ಜುನ ಕೂಡ್ಲೆ ಶಂಖನನ್ನ ಮುಂದೆ ಮಾಡಿಕೊಂಡು
ಯುದ್ಧಕ್ಕೆ ತೊಡಗಿದ. ಹಾಹಾಕಾರೋ ಮಹಾನಾಸೀತ್ ಯೋಧಾನಾಂ ಯುದ್ಧತಾಂ ತೇಜಸ್ತೇಜ ಸಂಪೃಕ್ತಂ ಇತ್ಯೇವ ವಿಸ್ಮಯಂ ಯಯುಃ. ಯುದ್ಧಗಳ ಎರಡು ಸೇನೆ ಯುದ್ಧ ಮಾಡುವುದಕ್ಕಾಗಿ ಸೇರಿದ ಯೋಧರ ಗುಂಪು ಪರಸ್ಪರ ಜೋರಾಗಿ ಕೂಗಿಕೊಳ್ಳಿಕ್ಕೆ ಶುರು ಮಾಡಿದರು. ಅಥ ಶಲ್ಯೋ ಗದಾಪಾಣಿ ಅವತೀರ್ಯ ಮಹಾರಥಾತ್ ಶಂಕಸ್ಯ ಚತುರೋ ವಾಹಾನ್ ಅಹನದ್ ಭರತರ್ಷಭ. ಎಲೈ ಋಷಭ, ಭರತ ವಂಶಕ್ಕೆ ಅತ್ಯಂತ ಹಿರಿಯನಾದ ಧರ್ಮಜ್ಞನೇ, ಗದಾಪಾಣಿಯಾದ ಶಲ್ಯನು ಮಹಾರಥದಿಂದ ಜಿಗಿದು ಶಂಖನ 4 ಕುದುರೆಗಳನ್ನ ಶಲ್ಯ ಕತ್ತರಿಸಿದ್ರೆ ಸಹತ್ವಾ ಅಥ ಹತ್ವಾ ಅಶ್ವಾತ್ ಅಥಾತೂರ್ಣಂ ಖಡ್ಗಮಾದಾಯ ವಿಧೃತ ಭೀವತ್ಸೋ ಸ್ಯಂದನಂ ಪ್ರಾಪ್ಯ ತತಃಶಾಂತಿಮ ವಿಂದತ. ಶಂಖ ಖಡ್ಗವನ್ನು ಹಿಡಿದುಕೊಂಡು ಕುದುರೆಗಳು ಹತವಾಗಿ ಬಿದ್ದಿದ್ದಾವೆ. ಆಮೇಲೆ ಭೀಭತ್ಸುವಿನ ರಥವನ್ನ ಏರಿ ಯುದ್ಧದಲ್ಲಿ ಬರ್ತಾವೆ ಹೋಗ್ತಾವೆ, ಶಾಂತವಾಗಿರ್ಬೇಕು ಅಂತ ಹೇಳಿದ ಹಿಂದಿನ ಮಾತುಗಳನ್ನೆಲ್ಲ ದೃಢವಾಗಿ ತಂದುಕೊಂಡು ಎಷ್ಟು ಆಪ್ಯಾಯಮಾನವಿದ್ರು ಆಗ ಆ ಆಪ್ಯಾಯತೆ ತೋರಿಸುವುದು ಯುದ್ಧದ ವೃತ್ತಿಗೆ ದ್ರೋಹ ಅಥವಾ ಯುದ್ಧದಲ್ಲಿ ಏನ್ ಬೇಕಾದ್ರೂ ಅಪಾಯ ಆದ್ರೆ ಎದುರಾಳಿಗಳು ಏನು ಆಕ್ಷೇಪ ಮಾಡುವ ಹಾಗಿಲ್ಲ. ಭೀಷ್ಮನ ರಥದಿಂದ ವೇಗವಾಗಿ ತಮ್ಮತ್ತ ಧಾವಿಸ್ತಾ ಇದ್ದ ಬಾಣಗಳ ಮಳೆಯನ್ನು ನೋಡ್ತಾ ಇದ್ದ ಹಾಗೇನೆ ಆಕಾಶ ಅಂತರಿಕ್ಷಗಳನ್ನ ತುಂಬಿಕೊಂಡು ನಿಂತಿತ್ತು. ಪಾಂಚಾಲನತಮಚ್ತ್ಯಾಂಶ್ಚ ಏಕಯಾನ್ ಪ್ರಭದ್ರಕಾನ್ ಭೀಷ್ಮ ಪ್ರಹರತಾಂ ಶ್ರೇಷ್ಠ ಪಾತಯಾಮಾಸ ಮಾರ್ಗಣೈ. ಆಮೇಲೆ ಅವತ್ತಿನ ದಿನದ ಯುದ್ಧ ಪೂರ್ತಿ ಭೀಷ್ಮಾಚಾರ್ಯತೆ ಪಾಂಚಾಲರನ್ನ ಸಿದ್ಧಬಿಡಿದ, ಮತ್ಸ್ಯ ದೇಶದವರನ್ನು ಓಡಿಸಿದ, ಕೇಕಯರ 5 ಜನರ ಒಟ್ಟಿಗಿನ ಸಾಮರ್ಥ್ಯವನ್ನು ಕೂಡ ಹುಸಿಯಾಗಿಸಿದ. ಭೀಷ್ಮ ಹೊಡೆದಾಡ್ಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಯಾರು ಅವನ ಎದುರುಗಡೆ ಭದ್ರವಾಗಿ ಯುದ್ಧದಲ್ಲಿ ಎದುರಿಸುವವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಭದ್ರರು ಎನಿಸಿದ ಮತ್ಸ್ಯ ಕೇಕಯ ದೇಶದವರನ್ನೇ ಅಳಿಸಿದ್ದಾನೆ. ಪಾಂಚಾಲ ಉಳಿದಿದ್ದಾನೆ. ಉತ್ಸೃಜ್ಯ ಸಮರೇ ತೂರ್ಣಂ ಪಾಂಡವಂ ಸವ್ಯಸಾಚಿನಂ ಅಭ್ಯದ್ರವತ ಪಾಂಚಾಲಂ ಧ್ರುಪದಂ ಸೇನಯಾವೃತಂ ಪ್ರಿಯಂ ಸಂಬಂಧಿನಂ ರಾಜನ್ ಶರಾನ್. ಅವಕಿರದ್ ಬಹೂನ್. ಇಷ್ಟರಲ್ಲಿ ಪಾಂಡವ ಅಂದ್ರೆ ಅರ್ಜುನ ಪಾಂಡವರ ಸೇನೆಯ ಮೇಲೆ ಯುದ್ಧಕ್ಕೆ ಮತ್ತೆ ದೊಡ್ಡ ಮುತ್ತಿಗೆ ಹಾಕಲಾಯಿತು. ಸಂಬಂಧಿಗಳನ್ನ ಶರಗಳಿಂದ ಭೀಷ್ಮ ಹೊಡೆದು ಮಲಗಿಸಿದ. ಅಗ್ನಿನೇವ ಪ್ರದಿಗ್ಧಾನಿ ವನಾನಿ ಶಿಶರಾತ್ಯಯೇ ಶರದ್ದಗ್ಧಾನ್ಯ ಅದೃಶ್ಯಂತ ಸೈನ್ಯಾನಿ ದ್ರುಪದಸ್ಯ ಅತಿಷ್ಠತರಣೆ ಭೀಷ್ಮೋ ವಿಧೂಮ ಇವ ಪಾವಕಃ. ಕಾಳ್ಗಿಚ್ಚಿನಲ್ಲಿ ಇಡೀ ಕಾಡಿನ ಎಲ್ಲ ಗಿಡಗಳನ್ನ ಮರಗಳನ್ನ ಸುಟ್ಟು ಹಾಕುವಂತೆ ಅವನ ಬಾಣಗಳು ಭೀಷ್ಮಾಚಾರ್ಯರ ಸೇನೆಯಲ್ಲಿ ಹೇಗೆ ಇದ್ರು ಅಂತ ಗೊತ್ತಿಲ್ಲದೆ ಇರುವುದರಿಂದ ಕನಿಷ್ಠ ಪಕ್ಷ ಉರಿಯುವ ಬೆಂಕಿಯ ಮಧ್ಯದಲ್ಲಿ ಎಲ್ಲವೂ ಸುಟ್ಟು ಹೋಗುವ ಹಾಗೆ ಗೊತ್ತಿದ್ದದ್ದು ಗೊತ್ತಿಲ್ಲದೆ ಇದ್ದ ಯುದ್ಧದಲ್ಲಿ ಭಾಗವಹಿಸದೇ ಇದ್ದದ್ದು ಎಲ್ಲವೂ ಕೂಡ ಸೇನೆಯಲ್ಲಿದ್ದದ್ದು ಒಂದ್ಸತಿ ಧ್ವಂಸ ಆಯ್ತು. ರಣದಲ್ಲಿ ಹೊಗೆ ಇಲ್ಲದ ಬೆಂಕಿಯಂತೆ ಕಾಣಿಸ್ತಾ ಇದ್ದು. ಮಧ್ಯಂದಿನ ಯಥಾದಿತ್ಯಂತ ಪ್ರಪಂತಮ್ಯವತ್ತು ತೇಜಸ ನಶೇಕು ಪಾಂಡವೇಯಸ್ಯ ಯೋಧಾ ಭೀಷ್ಮಂ ನಿರೀಕ್ಷಿತುಂ. ನಶೇಕು ಪಾಂಡವೇಯಸ್ಯ ಯೋಧಾ ಭೀಷ್ಮಂ ನಿರೀಕ್ಷಿತುಂ. ಮಧ್ಯಾಹ್ನದಲ್ಲಿ ತೇಜಸ್ಸಿನಿಂದ ಉರಿಯುತ್ತಿರುವ ಸೂರ್ಯನನ್ನು ಹೇಗೆ ಕಾಣಿಸ್ಬೇಕೋ ಹಾಗೆ ಭೀಷ್ಮಾಚಾರ್ಯರು ಮಧ್ಯಾಹ್ನದ ನಡು ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ದಾಗ ಹೇಗೆ ಕಾಣ್ತಿದ್ನೋ ಹಾಗೆ ಉಳಿದ ಯಾವ ಯೋಧರು ಅಂದ್ರೆ ನಕ್ಷತ್ರಗಳ ಬೆಳಕು ಹೇಗೆ ಬೆಳಕ ಮರೆತೇ ಹೋಗುತ್ತೋ ಹಾಗೆ ಸೂರ್ಯನ ಬೆಳಕು ಸೂರ್ಯೋದಯ ಆಗೋ ಹೊತ್ತಿಗೆ ಎಷ್ಟು ಆಕಾಶದಲ್ಲಿರುತ್ತೆ. ಸೂರ್ಯೋದಯ ಆಯ್ತು ಅಂದ ತಕ್ಷಣ
ಎಲ್ಲ ಒಂದಕ್ಕೊಂದು ಮರೆಯಾಗ್ಲಿಕ್ಕೆ ಶುರುವಾಗುತ್ತೆ. ಸಿರಿವಂತಿಕೆ ಜಾಸ್ತಿ ಆದಾಗ ಅಥವಾ ಇನ್ನೇನು ಅವ್ಯವಸ್ಥೆ ಉಂಟಾದಾಗ ನಮ್ಮಲ್ಲಿ ನಿರ್ಧಾರಗಳು ತಪ್ಪುವ ಸಾಧ್ಯತೆಗಳ ಹೆಚ್ಚು. ಆದ್ರಿಂದ ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮನಾದವರು ಯಾರು ಇರ್ಲಿಲ್ಲ. ಅದರಿಗೆ ಅವರು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಅವರ ತಾಕತ್ತನ್ನ. ಮುದುಕ ಏನ್ ಮಾಡ್ತಾನೆ ಅಂತ. ಆಗ್ಲೂ ಅವರೇ ಯುದ್ಧ ಮಾಡಿ ಸೋತವರು. ಹಿಂದೆ ಸ್ವಯಂವರಕ್ಕಿಂತ ಅಂದ್ರೆ ಕೃಷ್ಣನ ಸ್ವಯಂವರದ ಕಾಲ ಅಲ್ಲ, ಅದಕ್ಕಿಂತ ಹಿಂದೆ ಹಿಂದಿನ ಯುದ್ಧದಲ್ಲಿ ಅಂದ್ರೆ ಕಾಶಿ ದೇಶದ ರಾಜನ ಮಗಳಂದಿರನ್ನ ಭೀಷ್ಮ ಕರ್ಕೊಂಡು ಬರುವಾಗ ಹೇಗಿದ್ನು ಹಾಗೆ ಮತ್ತೆ ಮರಳಿ ತನ್ನ ಎಳೆಯ ತಾಕತ್ತಿಕೊಂಡ. ವೀಕ್ಷಾಂಚಕ್ರ ಸಮಂತಾಸ್ತೆ ಪಾಂಡವ ಭಯ ಪೀಡಿತ ತ್ರಾತಾರಂ ನಾದ್ಯ ಗಚ್ಚಂತ ಕಾವ ಶ್ರೀ ಶೀತಾರ್ಜಿತಂ. ಇವ ಚಳಿಯಿಂದ ನಡುಗುತ್ತಿರುವ ಹಸುಗಳು ಯಜಮಾನನೊಬ್ಬನನ್ನ ಪಡೆಯದೇ ಇದ್ದಾಗ ಮತ್ತು ಅದು ಇನ್ಸೆಕ್ಯೂರಿಟಿಯಿಂದ ಒದ್ದಾಡುತ್ತೋ ಹುಡುಕಾಡುತ್ತೋ ಹಾಗೆ ಭಯಪೀಡಿತರಾದ ಪಾಂಡವರು ಮುಖ್ಯವಾದ ವ್ಯಕ್ತಿಗಳನ್ನ ಕಳ್ಕೊಂಡ ಅವ್ಯವಸ್ಥೆಯಲ್ಲಿ ದಿಕ್ಕಾಪಾಲಾದು. ಸ್ವಲ್ಪ ಶಾಂತನವ ಅಂದ್ರೆ ಭೀಷ್ಮ ನಿಲ್ಲಿಸದೆ ಬಾಣ ಪ್ರಯೋಗ ಮಾಡ್ತಾನೆ ಇದ್ದಾನೆ. ಮಂಡಲಾಕಾರದಲ್ಲಿ ಎಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಬಾಣದಲ್ಲಿ. ಇನ್ನು ಶಾಂತನವ ಭೀಷ್ಮ ಯುದ್ಧಕ್ಕೆ ಮತ್ತೆ ಧನುಸ್ಸನ್ನು ಎತ್ತಿಕೊಂಡಾಗ ಎಲ್ಲ ದಿಕ್ಕುಗಳಿಂದಲೂ ಕೂಡ ಬಾಣದ ಪ್ರಯೋಗ ಪಾಂಡವರ ಅಧಿಕರ ಮೇಲೆ ಬರತೊಡಗಿತು. ಈ ಭೀಷ್ಮಾಚಾರ್ಯರು ಅವತ್ತಿನ ಎಲ್ಲ ಸೇನೆಯ ಯುದ್ಧದ ಹೆಚ್ಚಿನ ಎಲ್ಲ ಜವಾಬ್ದಾರಿ ತೆಗೆದುಕೊಂಡದ್ದಲ್ಲದೆ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಿ ಪಾಂಡವರಿಗೆ ಸೋಲನ್ನು, ಕೌರವರಿಗೆ ಒಂದು ಹಂತದ ಗೆಲುವನ್ನು ಕೂಡ ತಂದುಕೊಟ್ರು. ಆದ್ರೆ ಅವನಿಗೆ ಸಾಕಾಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಮರು ದಿವಸ ಮತ್ತೆ ಚುಚ್ಚು ಮಾತಾಡ್ತಾರೆ. ಅಲ್ಲಿಗೆ 1ನೇ ದಿವಸದ ಯುದ್ಧ ಮುಕ್ತಾಯ ಆಯಿತು. ಭೀಷ್ಮ ಯುದ್ಧ ನಿಲ್ಲಿಸದೆ ಇದ್ದದ್ದನ್ನು ನೋಡಿ ಆಮೇಲೆ ಪಾಂಡವರು ತಮ್ಮ ಸೇನೆಯನ್ನು ಮತ್ತೆ ಬುಲಾವ್ ಮಾಡಿದ್ರು. ಇನ್ನಷ್ಟು ಸೇನೆಯ ಅಗತ್ಯ ಬರುತ್ತೆ ಅಂತ. ಹಾಗೆ ಭೀಷ್ಮ ವಧ ಪರ್ವದ ಅಂದ್ರೆ ಭೀಷ್ಮ ಪರ್ವದಲ್ಲಿ ಭೀಷ್ಮ ವಧ ಪರ್ವ ಅಂತ ಒಂದು, ಅಲ್ಲಿ ಪ್ರಥಮ ದಿನದ ಕಾರ್ಯಭಾರ ಮುಗಿಯಿತು ಅಂತ ಗೊತ್ತಾಗ್ಲಿಕ್ಕೆ ಕೊಲಫೋನ್ನಲ್ಲಿ ಹಾಗೆ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಸೂರ್ಯಾಸ್ತ ಆಯ್ತು ಅನ್ನುವಾಗ ಒಂದು ದಿವಸ ಮುಗಿಯಿತು ಅಂತ. ಇದಾಯ್ತಲ್ವಾ? ಇಲ್ಲಿಗೆ ಅಭಿಮನ್ಯುವಿನ ಯುದ್ಧ ಹೇಳಿದ್ರು, ಉತ್ತರನ ಯುದ್ಧ ಹೇಳಿದ್ರು, ಶಂಖನ ಯುದ್ಧ ಹೇಳಿದ್ರು. ಅತ್ತ ಭೀಷ್ಮಾಚಾರ್ಯ ನಾಯಕನಾಗಿ ಪ್ರಧಾನ ನಾಯಕತ್ವವನ್ನು ವಹಿಸಿ ಯುದ್ಧದಲ್ಲಿ ಮುನ್ನುಗ್ತಾ ಇದ್ದಾರೆ. ಯುದ್ಧದಲ್ಲಿ ದ್ರುಪದನ ಸೇನೆ ಹಿಂಜರಿಯಿತು. ಪಾಂಡವರ ಸೇನೆಯಲ್ಲಿ ಏನ್ ಮಾಡುದು ಅಂತ ಗೊತ್ತಾಗದೆ ಹಾಹಾಕಾರ ಬಂತು. ಅರ್ಜುನನನ್ನು ಬಿಟ್ಟು ದ್ರುಪದ ಸೇನೆ ಎಲ್ಲೋ ಹೋಯ್ತು. ಪಾಂಡವರ ಸೇನೆಯಲ್ಲಿ ಹಾಹಾಕಾರ ಅನ್ನುವಲ್ಲಿಗೆ ಯುದ್ಧದ ಪೂರ್ಣ ಗೆಲುವನ್ನು ಸಂಪಾದಿಸ್ಲಿಕ್ಕಾಗ್ಲಿಲ್ಲ ಅನ್ನುವ ಕಡೆಗೆ 1ನೇ ದಿವಸದ ಯುದ್ಧ ಸಮಾಪ್ತಿಯಾಯಿತು. ಹಿಂದಿನ ದಿನ ಗತಪೂರ್ವಾಹ್ನ ಭೂಯಿಷ್ಟೇ ತಸ್ಮಿನ್ನಹನಿ ದಾರುಣಿ ವರ್ತಮಾನಿ ಮಹಾರುದ್ರೇ ರೌದ್ರೇ ಮಹಾವೀರ ವಕ್ಷೇ. ಸಂಜಯ ಹೇಳ್ತಾನೆ, ಮರಣ ಅನ್ನೋದು ಅದೊಂದು ಅವಭೃತ ಸ್ನಾನ ಅನ್ನೋದಕ್ಕೋಸ್ಕರ ಇದನ್ನು ಕೂಡ ಹಾಗೆ ಕಲ್ಪಿಸ್ತಾರೆ. ಇಲ್ಲಿ ಕಲ್ಪಿಸುವುದು ಅಂದ್ರೆ ಕೆಲವು ಸಾಮರ್ಥ್ಯ, ಅದಕ್ಕೆ ಬೇಕಾದ ವಸ್ತುಗಳ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕಿರುತ್ತೆ. ಈ ದಿನದ
ದಾರುಣವಾದ ಪೂರ್ವಾಹ್ನ ಯುದ್ಧಕ್ಕಾಗಿ ಕಾಯ್ತಾ ಇತ್ತು. ಇದರ ಜೊತೆಗೆ ದುರ್ಮುಖ, ಕೃತವರ್ಮ, ಕೃಪಾ, ಶಲ್ಯ, ವಿಂಶತಿ ಎಲ್ಲರೂ ಭೀಮಸೇನ ಭೀಷ್ಮಾಚಾರ್ಯ ನುಗ್ಗಬೇಕಾದ್ರೆ ಅವರು ಒಂದು ಸಿಸಿ ಕ್ಯಾಮರಾ ಇಟ್ಕೊಂಡು ಕೂತಿದ್ದಾರೆ. ಅತಿರಥೈರ್ಗುಪ್ತ ಪಂಚಭಿರ್ಭರತರ್ಷಭ ಪಾಂಡವಾನಾಮನೀಕಾನಿ ನಿಜಗಾಹೇ ಮಹಾರಥ. ಓ ಜ್ಞಾನದಲ್ಲಿ ಆಸಕ್ತನೇ, ಈ ಅತಿರಥರಿಂದ ರಕ್ಷಿತವಾದ ಮಹಾರಥನು ಭೀಮಸೇನೆಯೊಡನೆ ನುಗ್ಗಿಬಿಟ್ಟ. ಚೇದಿಕಾಶಿ ಚೇದಿರಾಶಿ ಕರುಷೇಷು ಪಾಂಚಾಲೇಷು ಚ ಭಾರತ ಭೀಷ್ಮಸ್ಯ ಬಹುಧಾ ತಾಲಶ್ಚರ ಚರನ್ ಕೇತುರ ದೃಶ್ಯತ. ಚೇದಿ, ಕಾಶಿ, ಕರುಷ ಮತ್ತು ಪಾಂಚಾಲ ಮತ್ತು ಭೀಷ್ಮ ಇದು ಎದುರಾಳಿ ಪಕ್ಷ. ಇದು ಮಧ್ಯೆ ಭೀಷ್ಮರ ಒಂದು ತಾಲ ಚಿಹ್ನದಿಂದ ಕೂಡಿದ ಧ್ವಜವು ಎತ್ತರದಲ್ಲಿ ಮತ್ತೆ ಅಂದ್ರೆ ಅದು ಒಂದ್ ಬಿತ್ತು ಅಂದ್ರೆ ಇನ್ನೊಂದು ನಡೆಯುತ್ತೆ. ಅವನಿಗೆ ತಾಲಧ್ವಜ ಅಂತ ಹೆಸರು ಹನುಮಂತ ಭೀಷ್ಮಾಚಾರ್ಯ. ಆದ್ರೆ ಅದು ಧ್ವಜ ಅನ್ನೋದು ಒಬ್ಬೊಬ್ಬರ ಗುರುತನ್ನು ಹೇಳುವ ಹಾಗೆ ಇಲ್ಲಿ ತಾಲಧ್ವಜ ಅದು ಭೀಷ್ಮಾಚಾರ್ಯರ ಗುರುತು. ಭೀಷ್ಮಾಚಾರ್ಯರು ಆಯುಧಗಳನ್ನು ಹಿಡ್ಕೊಂಡು ಮತ್ತಷ್ಟು ವೇಗದಿಂದ ಮತ್ತಷ್ಟು ಚುರುಕುತನದಿಂದ ಶತ್ರುಗಳ ಮೇಲೆ ದಾಳಿ ಮಾಡಬೇಕು ಅಂತ ಎಲ್ಲರನ್ನು ಹುರಿದುಂಬಿಸಿ ಸರಿ ಆಯುಧಗಳ ಜೊತೆಗೆ ಎಲ್ಲ ಯುದ್ಧದ ಉಳಿದ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆಯಿಂದ ರಥದಲ್ಲಿ ಸಾಗಿಸ್ಲಿಕ್ಕೆ ಇನ್ನೊಂದು ಕಡೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಭೀಷ್ಮ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಆಮೇಲೆ ಮಹಾ ವೇಗದ ಭಲ್ಲ ಮತ್ತು ಸಂವರ್ತನ ಅನ್ನುವ ಆಯುಧಗಳನ್ನು ಹೊತ್ತುಕೊಂಡು ಬಹುಶಃ ಇಲ್ಲೇ ಭಲ್ಲ ಮತ್ತು ಸನ್ನರ್ತನಗಳಿಂದ ಶಿರ ಬಾಹುಗಳನ್ನು ಕತ್ತರಿಸಿದ. ನೃತ್ಯತೋ ರಥ ಮಾರ್ಗೇಶು ಭೀಷ್ಮಸ್ಯ ಹೃತರ್ಷಭ ಕೇಚಿದಾರ್ಥ ಸ್ವರೂಪಂತಂ ಚಕ್ರುರ್ನಾಗಾಮ ಮರ್ಮಣಿ ತಾಡಿತಾಃ. ಏ ಅರಿವಿನ ಕೆಲ್ಲು ಆಗಿರುವವನೇ, ಭೀಷ್ಮನ ರಥಮಾರ್ಗದಲ್ಲಿ ಎಲ್ಲರ ಮರ್ಮಕ್ಕೂ ಪೆಟ್ಟು ಬಿದ್ದಾಗಿರುತ್ತೆ. ಕೇವಲ ಮನುಷ್ಯರಲ್ಲ, ಪ್ರಾಣಿಗಳು ಕೂಡ ಅವನ ಮರ್ಮಸ್ಥಾನದ ಹೊಡೆಯುವಿಕೆಗೆ ಬೆದರಿ ಅವನ ಎದುರು ಬಂದು ಬರುವುದೇ ಇಲ್ಲ. ಅವುಗಳು ಓಡೋಗ್ತಿದ್ವು. ಓಡುವಾಗ ಒಂದೇ ಓಡೋಗ್ತಾವ, ಸುತ್ತ ಇದ್ದ ಎಲ್ಲರನ್ನು ಬೀಳಿಸ್ಕೊಂಡು. ಇದನ್ನ ನೋಡಿ ಕುದುರೆ ಓಡುತ್ತೆ, ಇದನ್ನ ನೋಡಿ ಮನುಷ್ಯರು ಓಡ್ತಾರೆ. ಅವುಗಳಿಗಾದ್ರೂ ಪ್ರಜ್ಞೆ ಇರುತ್ತೆ. ಮನುಷ್ಯ ತಾನ್ ಮಾತ್ರ ಬದುಕಬೇಕು, ಉಳಿದವರೆಲ್ಲ ಸಾಯ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾನೆ. ಆನೆಗಳು ರಥದಿಂದ ಬೇರೆ ಬೇರೆ ಅಭಿಮನ್ಯು ಅತ್ಯಂತ ಕೋಪಗೊಂಡವನಾಗಿ ಕಂದು ಬಣ್ಣದ ಒಂದು ಕುದುರೆಯನ್ನು ಕಟ್ಟಿ ಭೀಷ್ಮರಿದ್ದ ಜಾಗಕ್ಕೆ ಹೊರಟ. ಭೀಷ್ಮನ ಬಂಗಾರದ ಜಾಂಬೂನದ ವಿಚಿತ್ರೇಣ ಕರ್ಣಿಕಾರೇಣ ಕೇತುನ ಅಭ್ಯವರ್ಷಂತ ಭೀಷ್ಮಂ ತಾಂಶ್ಚೈವ ರಥಸತ್ತಮಂ. ಬಂಗಾರದ ಬಣ್ಣದ ಕರ್ಣಿಕಾರಗಳು ನತಾಲ ಕೇತೋಸ್ತೀಕ್ಷ್ಣೇನ ಕೇತುಮಾಹತ್ಯ ಪತ್ರಿಣ ಭೀಷ್ಮೇಣ ಯುಧೇ ವೀರಸ್ತಸ್ಯ ಚಾಮರೈ ಸಹ. ನೀರು ಅಂದ್ರೆ ಕೃತವರ್ಮ ಮತ್ತು ಶಲ್ಯ ಇಬ್ಬರನ್ನು ಕುರಿತು 5 ಬಾಣಗಳಿಂದ ಪ್ರತಿ
ಬಾಣಗಳನ್ನ ಹೆಣೆದು ಬಿಟ್ಟ ತಂದೆಯಾದ, ಅಂದ್ರೆ ಒಂದು ರೀತಿಯಲ್ಲಿ ಆ ಸ್ಥಾನದಲ್ಲಿ ರಕ್ಷಕನಾದಂತಹ ಪಿತಾಮಹನನ್ನು ಅತ್ಯಂತ ತೀಕ್ಷ್ಣವಾದ ಭಾಷೆಯಲ್ಲಿ ಹಿಡಿದು ಹಾಕಿದ. ಹೊಡೆದನು ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆ ಒಂದು 10 ನಿಮಿಷ ನಿಲ್ಲಿಸೋಣ, ಆಮೇಲೆ ಮತ್ತೆ ಶುರು ಮಾಡೋಣ. ಶ್ರೀ ಹರಿಪ್ರಿಯತಾಂ. ಹರೇ ರಾಮ